ಮಾರಮ್ಮ ನೋಡ್ಕೊಂಡ್ಲಿ ಅಂತ ಹೇಳ್ಬಿಟ್ರು. ಮಾರಮ್ಮನ್ ನೋಡ್ತಾವ್ರೆ ಅಷ್ಟೇ ತಾನೇ ಅವ್ರು ಹೇಳಿರೋದು, ಇನ್ನೇನು ಹೇಳೋರ? ಮಾರಮ್ಮನ ಮೇಲೆ ಆಣೆ ಇಟ್ಟು ಪ್ರಮಾಣ ಮಾಡೋದ್ರು. ಅವತ್ತಿಂದನೇ ಕೆಟ್ಟ ಕಾಲ ಶುರುವಾಗಿರೋದು ಇವ್ರಿಗೆ. ಅವತ್ತಿಂದನೇ ನಮಗೆ ಒಳ್ಳೆ ಕಾಲ ಶುರುವಾಗಿದ್ದು. ಶಾಸಕರೇನು ಹೇಳಿಲ್ಲ, ಯಾರೋ ಮನೆಗಳ ಬಗ್ಗೆ ಮಾತಾಡಬಾರ್ದು, ಮನೆಯವ್ರನ್ನೆಲ್ಲ ತರಬಾರ್ದು, ಒಬ್ರಿಗೆ ನೋವು ಮಾಡಬಾರ್ದು ಅಂತ ಹೇಳಿದ್ರು ಅಷ್ಟೇ. ಅವ್ರಿಗೆ ನೋವಾದ್ರೆ ಬೇಜಾರಾಗ್ತದೆ. ನನ್ನ ಮೇಲೆ ಸುಳ್ಳು FIR ನೀವೆಲ್ಲ ಸೇರಿ ಹಾಕ್ಸಿದ್ರಲ್ಲ, ನಮ್ಮನೆಯವ್ರಿಗೆ ಬೇಜಾರಾಗಲ್ವಾ? ಶಾಸಕರೇ, ನಾನು ಮನುಷ್ಯ, ನನಗೂ ಹೆಂಡತಿ ಮಕ್ಕಳೆಲ್ಲ ಅವ್ರೆ. ಸ್ಕೂಲ್ ಜಮೀನ ಉಳ್ಸಕ್ ಹೋಗಿದ್ದಕ್ಕೆ ಕಾಸು ಕೊಟ್ಟು ಎಲ್ಲರೂ ಮಿಂಗಲ್ ಆಗಿ, A ಟೀಮು B ಟೀಮ್ ಎಲ್ಲ ಮಿಂಗಲ್ ಆಗಿ ನನ್ನ ಮೇಲೆ FIR ಹಾಕ್ಸಿದ್ರಲ್ಲ, ನಮ್ಮನೇಲೂ ಹೆಂಗಸರು ಮಕ್ಳಿರಲ್ವಾ? ಬೇಜಾರಾಗಲ್ವಾ? 5 ವರ್ಷ 1 ರೂಪಾಯಿ ದುಡ್ಡು ತಿಂದೆ, ಈ ತಾಲೂಕಲ್ಲಿ ಇದ್ದೀನಿ, ಕೆಟ್ಟ ಹೆಸರು ತಗೊಳ್ದೆ, ನಮ್ಮನೆಗೆ ಬೇಜಾರಾಗಲ್ವಾ ಸುಳ್ಳು FIR ಹಾಕ್ಸಿದ್ರೆ? ಶಾಸಕರು. ಇನ್ನು ಎರಡನೇದು ವಿಜಯ್ ಕುಮಾರ್ ಅವ್ರು ಹೇಳೋರೆ, ನಾನು ಇವತ್ತೇ ಫಸ್ಟ್ ಅವ್ರೆಲ್ಲ ಹೆಸರುಗಳು ಎತ್ತಾ ಇರೋದು. ಅದೇನೋ ಮೀಡಿಯಾದವ್ರಿಗೂ ಕೆಲಸ ಇಲ್ಲ, ಸುಮ್ಮನೆ ಬಂದಿದ್ದೀರಿ ನೀವೆಲ್ಲ, ನನಗೂ ಕೆಲಸ ಇಲ್ಲ, ಪ್ರಚಾರದ ಗಿಳಿ ನನಗೆ ಅಂತ. ಇದು ಪ್ರಚಾರಕ್ಕೋಸ್ಕರ ಮಾಡೋ ಕೆಲಸನಾ? ಮಾರಮ್ಮ ನೋಡ್ಕೊಂಡ್ಲಿ ಅಂತ ಹೇಳ್ಬಿಟ್ರು. ಮಾರಮ್ಮನ್ ನೋಡ್ತಾವ್ರೆ ಅಷ್ಟೇ ತಾನೇ ಅವ್ರು ಹೇಳಿರೋದು, ಇನ್ನೇನು ಹೇಳೋರ? ಮಾರಮ್ಮನ ಮೇಲೆ ಆಣೆ ಇಟ್ಟು ಪ್ರಮಾಣ ಮಾಡೋದ್ರು. ಅವತ್ತಿಂದನೇ ಕೆಟ್ಟ ಕಾಲ ಶುರುವಾಗಿರೋದು ಇವ್ರಿಗೆ. ಅವತ್ತಿಂದನೇ ನಮಗೆ ಒಳ್ಳೆ ಕಾಲ ಶುರುವಾಗಿದ್ದು. ಅಂದರೆ ಈಗ ಜಮೀನುಗಳು ಉಳಿಯೋ ಕೆಲಸಕ್ಕೆ ಶುರು ಅವತ್ತೇ ಆಗಿದ್ದು. ಇನ್ನು R ಪ್ರಭಾಕರ್ ಫಸ್ಟ್ ಟೈಮ್ ನನ್ನ ಹೆಸರು ಬರ್ತಾ ಇರೋದು ಅವ್ರದ್ದು ಬಾಯಿ. ಯಾವತ್ತಾರ 13 ವರ್ಷದಿಂದ ಅವ್ರ ಹೆಸರು ಬಂದಿರಲಿಲ್ಲ. ಅವ್ರಿಗೆ ಚಿಕ್ಕದಾಗಿ ಸ್ಪಷ್ಟೀಕರಣ ಕೊಡಕ್ಕೆ ಬರ್ತೀನಿ. ಅವ್ರು ಏನು ಹೇಳಿದ್ರು ಅಂದರೆ, ಅದೇನೋ ಕೇಶವ್ ಅವ್ರ ಎಲೆಕ್ಷನಲ್ಲಿ ದುಡ್ಡು ಉಳ್ದಾಗ್ಬಿಡ್ತು, ನಿಮಗೆ ಎತ್ಕೊಂಬಂದ್ಬಿಟ್ಟಿದ್ದೀನಿ. ZP ಎಲೆಕ್ಷನಲ್ಲಿ 5 ಜನ ಮೆಂಬರ್ಸ್ನ ಇಟ್ಕೊಂಡು ದುಡ್ಡು ಅದೆಷ್ಟೋ ಬಂದ್ಬಿಡ್ತು ಅಂತ. ಪ್ರಭಾಕರ್ ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ, ನಿಮ್ಗೆ ಎಲೆಕ್ಷನ್ ಅಂದರೆ ದುಡ್ಡು ಉಳಿತದೆ ಅನ್ನೋದೇ ತಲೆ ಓಡೋದು ನಿಮಗೆ. ನನಗೆ ಎಲೆಕ್ಷನ್ ಅಂದರೆ ದುಡ್ಡು ಖರ್ಚಾಗ್ತದೆ ನನ್ನ ಕೈಯಿಂದ. ನಮಗೆ ನಿಮಗೆ ಇರೋ ಡಿಫ್ರೆನ್ಸ್. ಕೇಶವ್ ಅವ್ರ ಎಲೆಕ್ಷನಲ್ಲೂ ದುಡ್ಡು ಉಳ್ದೋಯ್ತು, ಮುನ್ಸ್ವಾಮಿ ಅವ್ರ ಎಲೆಕ್ಷನಲ್ಲೂ ದುಡ್ಡು ಉಳ್ದೋಯ್ತು, ವೇಣುಗೋಪಾಲ್ ಅವ್ರ ಎಲೆಕ್ಷನಲ್ಲೂ ದುಡ್ಡು ಉಳ್ದೋಯ್ತು, ಮೊನ್ನೆ ಯಾರು ಮಲ್ಲೇಶ್ವರ ಎಲೆಕ್ಷನಲ್ಲೂ ಉಳ್ದಾಗಿದೆ. ಅದನ್ನೆಲ್ಲ ಇಟ್ಕೊಂಡಿದ್ದೀನಿ. ನೀವು ಯಾವಾಗಾರ ಬಂದರೆ ನಿಮಗೂ ಅಷ್ಟು ಕೊಡ್ತೀನಿ. ಮಾತಾಡೋದಕ್ಕೆ ನಾಲ್ಗೆ ಚೆನ್ನಾಗಿರ್ಬೇಕು. ಹೆಂಗಂದ್ರಂಗೆ ಟ್ವಿಸ್ಟ್ ಆದರೆ ನಾನು ಬೈದ್ರೆ ತಿರುಗಿ ಮನೆಯವ್ರಿಗೆಲ್ಲ ಬೇಜಾರು ಅಂತೀರಿ. ನಾನು ಹೇಳೋದೆಲ್ಲ ನಿಮ್ಮ ಮನೆಯವ್ರು ಬೇಜಾರಾಗೋ ವಿಷಯಗಳು ಇನ್ನೂ ಜಾಸ್ತಿ ಇವೆ. ತಿರುಗಿ ಬೇಜಾರು ಮಾಡ್ಕೊಂಬಿಡ್ರಿ ನನ್ನ ತಂಟೆಗೆ ಬಂದು. ನೀವು ಎಲೆಕ್ಷನ್ ಹೆಂಗೆ ಥರ ಮಾಡಿದ್ದೀನಿ ಅಂತ ಸ್ವಲ್ಪ ಹೇಳ್ತೀನಿ ನಿಮಗೆ. ಅವಾಗ ಬೈ ಎಲೆಕ್ಷನ್ಗೆ ಹೋದ್ರಿ ಇಲ್ಲಿಂದ ಬಂಗಾರಪೇಟೆಗೆ ಕುಮಾರಣ್ಣ ಇಟ್ಕೊಂಡು ಎಷ್ಟು ಉಳಿಸ್ಕೊಂಡು ಹೆಂಗೆ ತಂದ್ರಿ ಅಂತ ಇಡೀ ದೇಶಕ್ಕೆ ಗೊತ್ತು. ಯಾವ್ಯಾವ ಮಾತು ಕುಮಾರಣ್ಣ ಬೈದ್ನು ಅಂತ ನಮಗೆ ಗೊತ್ತು. ಆ ಥರ ಎಲೆಕ್ಷನ್ ಮಾಡೋನಲ್ಲ ನಾನು, ಅಲ್ವಾ? ಇನ್ನೇನು ಹೇಳಿದ್ರಿ, ನನ್ನ ಕ್ಯಾರೆಕ್ಟ್ರು ಹಂಗೆ ಹಿಂಗೆ, ಅದೇನೋ ಬೈದ್ಬಿಟ್ರು ಹಂಗೆ ಹಿಂಗೆ. ನಾವು ದ್ಯಾವೀರಪ್ಪನವ್ರ ಕಾಲ ಅದೆಲ್ಲ ಹೇಳ್ಕೊಂಬಂದ್ರೆ ಹಿಸ್ಟ್ರಿ. ದ್ಯಾವೀರಪ್ಪನವ್ರನ್ನ ಯಾವ್ಯಾವ ಮಾತು ಬೈದ್ರಿ ನೀವು? IBಲಿ ಪಂಚಗಳ ಕಿತ್ತಾಗಿ, ಫೋನಲ್ಲಿ ಎಂತೆಂಥ ಕೆಟ್ಟ ಮಾತುಗಳು ಬೈದಿರೋದು ಇವತ್ತು. ದ್ಯಾವೀರಪ್ಪನವರ ಫಾಲೋವರ್ಸ್ ಎಷ್ಟು ಜನ ಅವರೇ ಮಾಲೂರು ತಾಲೂಕಲ್ಲಿ ಇವತ್ತು. ಅವ್ರ ಗಮನಕ್ಕೆಲ್ಲ ತರಬೇಕು ಇದು. ನೀವು ಬೈದಿದ್ದು ಅವ್ರನ್ನ ರಾಜಕೀಯವಾಗಿ ಮೂಲೆ ಗುಂಪು ಮಾಡಿ ಏನಕ್ಕೂ ಇಲ್ದಂಗೆ ಕೊನೆಗಾಲದಲ್ಲಿ ನರಳಂಗೆ ಮಾಡಿದ್ರಿ ನೀವು. ಕೆಟ್ಟ ಕೆಟ್ಟ ಮಾತುಗಳು ಮಾತಾಡಿ ಏನಕ್ಕೆ? ಅವ್ರು ಸಬ್ಬಿರೋನು ಒಂದೇ ಕಾರಣಕ್ಕೆ. ಅಷ್ಟು ಬರೋಣ, ಕೃಷ್ಣೇಶ್ ಶೆಟ್ಟರ್ ಜೊತೆ ನೀವು PA ಕೆಲಸ ಮಾಡಿದ್ರಿ ಅಂತ ಹೇಳ್ಕೊಂಡ್ರಿ. ಏನೇನು ಮಾತು ಬೈದ್ರಿ ಶೆಟ್ರ್ ನೀವು? ಒಂದೊಂದು ಮಾತಾ? ಶೆಟ್ರನ್ ಎಲೆಕ್ಷನ್ ಇಲ್ರಿ, ಗೆಲ್ಲೋ ಸೋಲು. ಅವ್ರ ಮೇಲೆ ಏನೇನು ಶೆಟ್ಟಿ ಅಟ್ಟಿ ನಾನು ಹೇಳ್ಬಾರ್ದು ಆ ಮಾತುಗಳು, ಅವೆಲ್ಲ ಬೈದ್ಬಿಟ್ರಿ. ನಾನು ನಿಮ್ಮನ್ನು ಬೈದೆ ಅಂತ ನಾನು ಬೈದ್ನ? ನೀವು ಮಾಡಿರೋ ಕೆಲಸ ಹೇಳಿದ್ದೀನಿ ಅಷ್ಟೇ. ಇನ್ನೂ ಹಿಸ್ಟ್ರಿ ನನ್ನ ಬಗ್ಗೆ ನಿಮ್ಗೆ ಏನು ಮಾಹಿತಿ ಇಲ್ಲ. ಎಲ್ಲ ಸುಳ್ಳು ಮಾಹಿತಿ ಕೊಟ್ಕೊಂಡು ಬರ್ತಾ ಇದ್ದೀರಿ. ಇವ್ಯಾವೋ ಎಲೆಕ್ಷನ್ಗಳು ಉಳ್ದೋಯ್ತು ಅಂತ. ನನ್ನ ಹಿಸ್ಟ್ರಿನೇ ಇದೆ ಎಲೆಕ್ಷನ್ಗೆ ಹೆಂಗೆ ಮಾಡ್ತೀನಿ ಅಂತ. ಮಾಲೂರಾಗ ಎಲೆಕ್ಷನ್ ಹೆಂಗೆ ಮಾಡೋದು ಅಂತ ತೋರಿಸ್ಕೊಟ್ಟವ್ ನಾನು. ನೀವೆಲ್ಲ ಶೆಟ್ರ್ ಮೇಲೆ ಗೆಲ್ಲಕ್ಕೆ ಆಗಲ್ಲ ಅಂತ ಕೈಗೆ ಮುಗಿದು ಸುಗುತ್ತಿದ್ರಿ. ನನ್ನ ಟೈಮ್ ಸರಿಯಿಲ್ಲ. 5 ವರ್ಷ ನಾನು ಸ್ವಲ್ಪ ದುಡ್ಡು ಮಾಡೋದು ಕಲ್ತಿದ್ದಿದ್ರೆ ಸೋಲ್ತಾ ಇರಲಿಲ್ಲ, ನಾನು ಕೈ ಚಾಚಕ್ಕೆ ಹೋಗಲಿಲ್ಲ ನಾನು. ಇನ್ನೇನಾದ್ರು ಹೇಳ್ಬೇಕಾ? ಪ್ರಭಾಕರ್ ಅವ್ರಿಗೆ, ವಿಜಯ್ ಕುಮಾರ್ ಅವ್ರಿಗೆ ಇಬ್ರು ಆಣಿಗಳು ಅವ್ರ ಮೇಲೆ ಅವ್ರು ಇಟ್ಕೊಂತಾರೆ, ಆಪ್ತ ಮಿತ್ರರು. ಇವ್ರ ಮೇಲೆ ಅವ್ರು ಹೇಳೋದು, ಅವ್ರ ಮೇಲೆ ಇವ್ರು ಆಣೆ ಹೇಳೋದು. ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ನನ್ನ ಬಗ್ಗೆ ಏನಾರ ಹೇಳಿದ್ರೆ ಮಾತಾಡಿದ್ರೆ ತಿರುಗಿ ಬಂದೇ ಬರ್ತೀನಿ. ಇನ್ನೂ ವರ್ಸ್ಟಾಗಿರೋ ಕಥೆಗಳವೆ ನಿಮ್ಮವೆಲ್ಲ ಬಿಚ್ಚಿಡ್ಬೇಕಾಗ್ತದೆ. ವಿಜಯ್ ಕುಮಾರ್ ಅವ್ರಿಗೆ, ಪ್ರಭಾಕರ್ ಅವ್ರಿಗೆ ಒಂದೇ ಒಂದು ಮಾಹಿತಿ ಕೊಡ್ತೀನಿ.